Hi, this is Divya. Welcome to my YouTube ಚಾನಲ್ ಡೇ 2 ಆಫ್ ಲಾಂಗ್ ವಿಡಿಯೋ. ಇವತ್ತು ಸಡನ್ ಆಗಿ ಊರಿಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ಒಂದು ಎಮರ್ಜೆನ್ಸಿ ಸಿಚುವೇಶನ್. ಹಾಗಾಗಿ ಬೆಳಿಗ್ಗೆ ಬೇಗ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಬೇಗ ಟಿಫನ್ ಮಾಡಿ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಫುಲ್ ಖಾಲಿ ಇತ್ತು. ಈ ಥರ ಸಿಚುವೇಶನ್ಗೆ ಪಾಪುಗಳನ್ನ ಕರ್ಕೊಂಡು ಹೋಗ್ಬಾರ್ದು. ಬಟ್ ಆದರೂ ಕೂಡ ಏನು ಮಾಡೋದು, ನಮ್ಮ ರಿಲೇಟಿವ್ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ರಿಲೇಟಿವ್ ಒಬ್ರಿಗೆ ಫುಲ್ ಸೀರಿಯಸ್ ಆಗಿತ್ತು. ವಿಷಯ ಕೇಳಿ ತುಂಬ ಬೇಜಾರಾಯಿತು. ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ವಿಷಯ ಕೇಳಿ ತುಂಬ ಬೇಜಾರಾಯಿತು ನಮಗೆ. ಮತ್ತು ಬಸ್ಸಲ್ಲಿ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಐಸ್ ಕ್ರೀಮ್ ತಿಂದ್ವಿ. ತಿಂತಾ ಇದ್ದರೆ ಅವನು ಕೂಡ ಬೇಕು ಅನ್ನೋ ಥರ ಆ್ಯಕ್ಷನ್ ಮಾಡ್ತಿದ್ದ. ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ಆ್ಯಕ್ಚುಲಿ ತಿನ್ನಿಸ್ಬಾರ್ದು, ಬಟ್ ಏನು ಮಾಡೋದು, ಹಠ ಮಾಡ್ತಾನೆ ಅಂದ್ಬಿಟ್ಟು ತಿನ್ನಿಸ್ದೆ. ಸಡನ್ನಾಗಿ ಡಲ್ ಆಗಿಬಿಟ್ಟ. ಫುಲ್ ಹಗ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದ. ಅಲ್ಲೊಂದು ಚಿಕ್ಕ ಪಾಪು ಬಸ್ಸಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ನನ್ನ ಹತ್ರ ಬರ್ತಾಯಿದ್ಲು. ಕ್ಯೂಟಾಗಿದ್ಲು. ಮಾತಾಡಿಸಿದ್ರೆ ಫುಲ್ ಸ್ಮೈಲ್ ಮಾಡ್ತಾಯಿತ್ತು ಆ ಹುಡುಗಿ. ಆ ಹುಡುಗಿ ಕೂಡ 1.5 ವರ್ಷ. ಮತ್ತು ನಮ್ಮ ಊರಿಗೆ ಬಂದ್ರಿ. ಸೊ ಅಲ್ಲಿ ಬೇಕ್ರಿದಲ್ಲಿ ಏನಾದರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೋತಿದ್ರೆ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು. ಮತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಗೊಂಡ್ರೆ ಬಿಟ್ಟು ಹೋಗಿದ್ದೆ ಬೇಕ್ರಿ ಹತ್ರ. ಅಲ್ಲೊಂದು ಅಜ್ಜಿ ಇದ್ದರೆ ಅಲ್ಲಿ ಆ ಅಜ್ಜಿ ಕೈಯಲ್ಲಿ ಕೊಟ್ಟಿದ್ದೆ. ಮಲಗಿದ್ದ, ಬಟ್ ಬರೋ ಅಷ್ಟರಲ್ಲಿ ಎದ್ಬಿಟ್ಟ. ಮತ್ತು ನಮ್ಮ ಮನೆ ಹತ್ರ ಬಂದ್ರಿ. ಅಲ್ಲಿ ಫುಲ್ ಅವರೆಕಾಯಿ ಎಲ್ಲ ಒಣಗಿಸ್ಬಿಟ್ಟಿದ್ರು. ಫುಲ್ ಈ ಥರ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇವರು ನಮ್ಮ ರಿಲೇಟಿವ್, ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು. ಸೊ ಎಲ್ಲರೂ ಬಂದಿದ್ದರು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮರ ಎಲ್ಲ ಎಷ್ಟು ಚಿಕ್ಕದಾಗಿದ್ವು ನಾವು ನೋಡಿದಾಗ. ಆಗ ಫುಲ್ ದೊಡ್ಡದಾಗ್ಬಿಟ್ಟಿದ್ದಾವೆ. ಮತ್ತು ಇವನು ನಮ್ಮ ಅಕ್ಕನ ಮಗ ಫುಲ್ ಚುರುಕು, ಫುಲ್ ಖುಷಿಯಾಗಿ ಆಟಾಡ್ತಿದ್ದ. ಮತ್ತು ಬಂದಿದ್ದ ತಕ್ಷಣ ಇವರೆಲ್ಲರೂ ನಮ್ಮ ಅತ್ತೆ, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು, ಇವನು ನಮ್ಮ ಅಕ್ಕನ ಮಗ ಹೊಟ್ಟೆ ಹಸಿ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ರಿ. ಸ್ವಲ್ಪ ಅವರೆಕಾಯಿ ಇದ್ವು, ಅದನ್ನೆಲ್ಲ ಬಿಡ್ಸೋಕೆ ಕೂತ್ಕೊಂಡ್ವಿ. ಎಲ್ಲ ಬರ್ತಾರಲ್ವ, ಸೊ ಅವರಿಗೆ ಊಟ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಮಗ ಅವರೆಕಾಯಲ್ಲೆಲ್ಲ ಆಟಾಡ್ತಿದ್ದ. ನಾನು ಸುಮ್ಮನೆ ಟೈಮ್ ಪಾಸ್ ಆಗಬೇಕಲ್ವ ಅಂದ್ಬಿಟ್ಟು ಅವರೆಕಾಯಿ ಸುಲಿತಾ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಮಗ ಇಬ್ಬರು ಆಟಾಡ್ತಿದ್ರು. ಡ್ರಮ್ ಒಳಗಡೆ ಮಲ್ಕೊಂಡು ಫುಲ್ ಸುತ್ತೋದು, ಮೈಕೈ ಎಲ್ಲ ನೋವಿಸ್ಕೋತಾರೆ ಹಿಂಗೆ ಆಡಿ ಆಡಿ. ತಮಾಷೆ ಅಮಾವಾಸ್ಯೆ ಆಗುತ್ತೆ ಇವ್ರ ಹತ್ರ. ಅಷ್ಟರಲ್ಲಿ ಯಾಕೋ ಇವನು ಅಳ್ತಾ ಕೂತಿದ್ದ. ಯಾರ ಹತ್ರನೂ ಹೋಗಲ್ಲ ಇವನು. ಎಲ್ಲರೂ ಬಂದು ಎತ್ಕೋತಾರೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂತ್ಕೊಂಡು ಅದೊಂದು ಕೆಲಸ ಮಾಡ್ತಿದ್ರು. ಇವರು ನಮ್ಮ ಅಕ್ಕನ ಹಸ್ಬೆಂಡು ಮತ್ತು ಅವ್ರ ಮಗ ಇಬ್ಬರು ಸುಮ್ಮನೆ ಕಿತ್ಲಾಡ್ತಾರೆ, ಸುಮ್ಮನೆ ಫೈಟಿಂಗ್ ಮಾಡ್ತಾರೆ. ನಾನು ಅವರಿಗೆ ಫೈಟಿಂಗ್ ಮಾಡಿರಿ, ರೀಲ್ಸ್ ಮಾಡ್ತೀನಿ, ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಅವ್ರು ಇನ್ನೂ ಜೋಶಲ್ಲಿ ಫೈಟಿಂಗ್ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮಗಳಿಗೆ ಇವನಂದರೆ ತುಂಬ ಇಷ್ಟ. ಯಾವಾಗೂ ಎತ್ಕೋತಾನೇ ಇರ್ತಾಳೆ. ಅವನಾದರೆ ಹೋಗಲ್ಲ. ಸ್ವಲ್ಪ ಅಳ್ತಾನೆ, ಸ್ವಲ್ಪ ಪರವಾಗಿಲ್ಲ ಆಟಾಡ್ತಾನೆ. ಅವಳೇನೇನೋ ಹೇಳ್ತಾಯಿದ್ಲು, ಕತೆಗಳೆಲ್ಲ ಹೇಳಿ ಆಡಿಸ್ತಾ ಇದ್ಲು. ನನಗೆ ಯಾವಾಗಾದರೂ ಯಾರಾದರೂ ಎತ್ಕೊಂಡ್ರೆ ಫುಲ್ ಖುಷಿಯಾಗ್ಬಿಡುತ್ತೆ. ಯಾಕಂದರೆ ಯಾವಾಗೂ ನನ್ನ ಹತ್ರನೇ ಇರ್ತಾರಲ್ವ, ಫುಲ್ ಬೇಜಾರು. ನನಗೆ ಯಾರಾದರೂ ಎತ್ಕೊಂಡ್ರೆ ಸಾಕು ಅಂತ ವೆಯ್ಟ್ ಮಾಡ್ತೀನಿ. ಊರಿಂದ ಎಲ್ಲರೂ ಬರ್ತಾರೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ಅವೆಲ್ಲ ಕಟ್ ಮಾಡಿದ್ರಿ. ಅಲ್ಲಿ ನಮ್ಮ ರಿಲೇಟಿವ್ ತೀರೋದ್ರು. ತುಂಬ ಬೇಜಾರಾಯಿತು. ಅದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.